ದೇಶ ಕಾಯೋಕೊಬ್ಬ. ನೀವೆಲ್ಲರೂ ದೇಶ ಕಾಯೋಕೆ ಸಿದ್ಧರಾಗಿದ್ದೀರಿ, ಅದ್ಭುತವಾಗಿ ಮಾತಾಡಿದ್ದೀರಿ. ಎಂತ ಕಲ್ಪನೆ ಅಂದ್ರೆ ಆ ಭ್ರೂಣ ಹತ್ಯೆಯ ಕಲ್ಪನೆ ಇದೆಯಲ್ಲ, ಅದು ಸ್ವರ್ಗದಿಂದ ಬರೆಯೋ ಕಲ್ಪನೆ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತವಾದಂತ ಕಲ್ಪನೆ. ತಾಯಿಯ ತಪ್ಪಿಲ್ಲದೆ ಹೋದ್ರು ಇವತ್ತು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ತಾಯಿ ಎಷ್ಟು ಅಸಹಾಯಕರು ಅನ್ನೋ ಮಾತನ್ನ ಆ ಮಗುವಿನ ಕನವರಿಕೆಯ ಮೂಲಕ ಅಭಿವ್ಯಕ್ತಪಡಿಸೋದಿದೆಯಲ್ಲ, ಅದು ನಿಜಕ್ಕೂ ಅದ್ಭುತವಾದಂತ ಕಲೆ. ದೇಶಪ್ರೇಮದ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ, ಅದರ ಜೊತೆಗೆ ನಿಸರ್ಗದ ಬಗ್ಗೆ, ಭಾಷಣಕಾರರ ಬಗ್ಗೆ ನಾನೆಷ್ಟು ಚಂದ ಅದ್ಭುತವಾದಂತಹ ಮಾತುಗಳನ್ನ ಮಕ್ಕಳಾಗಿಂದ ಕೇಳಿದ್ದೀವಿ ಅಂದ್ರೆ, ಬಹುಶಃ ಇವತ್ತು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ನಿರ್ಣಾಯಕನಾಗಿ ಕಾಣಿಸಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದನ್ನ ನೋಡಿದ್ರೆ ಬಹುಶಃ ನನ್ನಂತ ಪುಣ್ಯದ ಜನ್ಮ ಬೇರೆ ಯಾರಿಗೂ ಇಲ್ಲ ಅಂತ ನನಗೆ ಭಾಸವಾಗುತ್ತೆ. ಕಾರ್ಯಕ್ರಮಗಳು ಆಮೇಲೆ ಈ ನಮ್ಮ ದೇಶಕ್ಕೆ ಬಹಳ ಪ್ರಧಾನವಾದಂತಹ 3 ಆಸ್ತಿಗಳು ಯಾವುವು ಅಂದ್ರೆ, ಒಬ್ಬ ಶಿಕ್ಷಕ, ಇನ್ನೊಬ್ಬ ರೈತ, ಮತ್ತೊಬ್ಬ ಸೈನಿಕ. ನಾನು ಶಿಕ್ಷಕನಾಗಿ ಏನ್ ಮಾಡ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಹೇಳಿದ್ರು, ಯಾಕಂದ್ರೆ ನಾವು ಆದರಣೀಯರಾಗಿರ್ಬೇಕು, ನಮ್ಮನ್ನ ನಾವು ಸಮಾಜದ ಪ್ರತಿಬಿಂಬವಾಗಿ ನೋಡ್ಬೇಕು ಅಂದ್ರೆ ನಾವು ಆದರ್ಶಪ್ರಾಯರಾಗಿರ್ಬೇಕು. ರೈತ ಅಂತೂ ತನ್ನ ಇಡೀ ಬದುಕನ್ನ ತನ್ನ ಏಳಿಗೆಯ ಜೊತೆಗೆ ದೇಶದ ಏಳಿಗೆಯಾಗಿದೆ ಹಗಲಿರುಳು ಶ್ರಮಿಸುವಂತ ಸಂದರ್ಭ ಒದಗಿದೆ. ಇನ್ನು ಸೈನಿಕರಂತೂ ತಮ್ಮೆಲ್ಲವನ್ನ ತ್ಯಾಗ ಮಾಡಿ ಈ ಭಾರತಾಂಬೆಯ ರಕ್ಷಣೆಗೆ ಸಿದ್ಧವಾಗಿದ್ದಾರೆ. ಇಂಥ 3 ಆಧಾರ ಸ್ತಂಭಗಳು ದೇಶವನ್ನು ರಕ್ಷಿಸುತ್ತೆ. ಅಂತ ರಕ್ಷಣೆಯಲ್ಲಿ ತಮಗೂ ಪಾತ್ರ ಇರಲಿ ಅನ್ನೋ ಮಾತನ್ನ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಸನ್ಮಿತ್ರ ಹಿರೇಮಠ ಅವರಿಗೆ, ಪ್ರಾಂಶುಪಾಲರಿಗೆ, ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೆ, ವಿದ್ಯಾರ್ಥಿ ಬಳಗಕ್ಕೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್. ಈಗ